ಅದು 400ಕ್ಕೂ ಹೆಚ್ಚು ಜನ ಇರುವಂತಹ ಸಣ್ಣ ಗ್ರಾಮ. ಆದರೆ ಈ ಊರಲ್ಲೀಗ ಕೊರೋನಾ ದಿನಗಳು ನೆನಪಾಗೋದಕ್ಕೆ ಶುರುವಾಗಿದೆ. ಎಲ್ಲೆಂದರಲ್ಲಿ ಬ್ಯಾರಿಕೇಡ್ ಹಾಗೂ ರಸ್ತೆಗೂ ಸ್ಯಾನಿಟೈಸ್ ಮಾಡಲಾಗ್ತಿದೆ. ಹಕ್ಕಿ ಜ್ವರದ ಹಾವಳಿಗೆ ಇಡೀ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಎಲ್ಲ ದುಬ್ಬು ಕೆಳಗೆ ಬಿದ್ದೋದು, ಇದಕ್ಕೆ ಹಂಗೆ ಸತ್ತೋದು. ಹಕ್ಕಿ ಜ್ವರ ಲಗ್ಗೆ, ಕೋಳಿಗಳ ಸಾವಿನ ಕೇಕೆ. H5N1 ಭೀತಿ, ಕೋಳಿ ಮಾರಾಟ, ಸಾಕಾಣಿಕೆಗೆ ಇತಿಶ್ರೀ. ಮಹಾಮಾರಿ ಕೊರೋನಾ ಇಡೀ ಪ್ರಪಂಚವನ್ನೇ ಅಲುಗಾಡಿಸಿದ್ದಾಯಿತು. ಡೆಡ್ಲಿ ಡೆಂಘಿ ಗಲ್ಲಿಯಲ್ಲೂ ಡಂಗುರ ಬಾರಿಸಿದ್ದೂ ಆಯಿತು. ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಅಬ್ಬರಿಸಿದ್ದ ಮಂಗನ ಕಾಯಿಲೆಯು ತಣ್ಣಗಾಯಿತು. ಈಗ ಕರುನಾಡಲ್ಲಿ ಹಕ್ಕಿ ಜ್ವರ ಲಗ್ಗೆಯಿಟ್ಟಿದೆ. ಕಳೆದ 3-4 ದಿನಗಳಿಂದ ಕೋಳಿ ಹಾಗೂ ವಿವಿಧ ಪಕ್ಷಿಗಳು ಕುಂತಲ್ಲಿ ನಿಂತಲ್ಲೇ ಪ್ರಾಣ ಬಿಡ್ತಿವೆ. ಇದು ಜನರ ನಿದ್ದೆಗೆಡಿಸುವಂತೆ ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಇದಕ್ಕಿದ್ದಂತೆ ಕೋಳಿಗಳು ಸಾಯ್ತಿರೋದನ್ನ ನೋಡಿದ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಕಳೆದ 3-4 ದಿನದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 50ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿವೆ. ಇದರ ಜೊತೆಗೆ ಪಕ್ಷಿಗಳೂ ಸಹ ಸಾವನ್ನಪ್ಪಿವೆ. ಈ ಬಗ್ಗೆ ವರದಿಯಾಗ್ತಾ ಇದ್ದಂತೆ ಅಲರ್ಟ್ ಆದ ಆರೋಗ್ಯ ಇಲಾಖೆ ಹಾಗೂ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸತ್ತ ಕೋಳಿಗಳ ಸ್ಯಾಂಪಲ್ಸ್ ಅನ್ನ ಲ್ಯಾಬ್ಗೆ ರವಾನಿಸಿದ್ರು. ಇದರ ವರದಿಯಲ್ಲಿ ಹಕ್ಕಿ ಜ್ವರದಿಂದಲೇ ಕೋಳಿಗಳು ಸತ್ತಿರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಇಡೀ ಊರಿಗೆ ದಿಗ್ಬಂಧನ ಹಾಕಿದ್ದಾರೆ. ವರದಹಳ್ಳಿಗೆ ಯಾರೂ ಬಾರದಂತೆ ಸ್ಯಾನಿಟೈಸ್. ವರದಹಳ್ಳಿಯಲ್ಲಿ ಹಕ್ಕಿ ಜ್ವರ ಡಂಗುರ ಶುರುವಾಗ್ತಾ ಇದ್ದಂತೆ ಈ ಊರಿಗೆ ಯಾರೂ ಬಾರದಂತೆ ಬ್ಯಾರಿಕೇಡ್ ಹಾಕಿ ಸ್ಯಾನಿಟೈಸರ್ ಹಾಗೂ ಬ್ಲೀಚಿಂಗ್ ಪೌಡರ್ ಸಿಂಪಡಿಸುತ್ತಿದ್ದಾರೆ. ಆರೋಗ್ಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದು ಗ್ರಾಮದಲ್ಲಿನ ಕೋಳಿಗಳ ಖರೀದಿ ಹಾಗೂ ಮಾರಾಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲು ಸೂಚನೆ ನೀಡಿದ್ದಾರೆ. ಇಲ್ಲಿ ಈಗ ಕೋಳಿ ಸಂತಿಗಳಾಗ್ತಾ ಇರ್ತವೆ ಅಥವಾ ಬೇರೆ ಕಡೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬರ್ತಾ ಇರ್ತವೆ, ಇವೆಲ್ಲ ಇರುತ್ತೆ. ಆದರೆ ಎಲ್ಲದನ್ನು ನಾವು ಈ ಸಂದರ್ಭಗಳಲ್ಲಿ ಪ್ರತಿಯೊಂದನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಇನ್ಫೆಕ್ಟೆಡ್ ಅಂತ ಕಂಡು ಬಂದಿದೆ ಅಂಥ ಏರಿಯಾಕ್ಕೆ ಹೆಚ್ಚು ಫೋಕಸ್ ಮಾಡ್ತೀವಿ. ಆದರೂ ಕೂಡ ನಾವು ಏನು ಗಡಿ ಭಾಗದಿಂದ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಬರ್ತಾ ಇರ್ತಾವಲ್ಲ, ಅದ್ರ ಬಗ್ಗೆನೂ ಕೂಡ ನಿಗಾ ಇಟ್ಟಿರ್ತೀವಿ. ಹಕ್ಕಿ ಜ್ವರ ಬರೋದೇ ಪಕ್ಷಿಗಳಿಂದ. ಪಕ್ಷಿಗಳ ಮೂಲಕ ಕೋಳಿಗಳಿಗೆ ಎಂಟ್ರಿಯಾಗೋ H5N1 ಪ್ರಾಣವನ್ನೇ ತೆಗೆಯುತ್ತೆ. ಇದ್ದಕ್ಕಿದ್ದಂತೆ ರೆಕ್ಕೆಗಳು ಉದುರೋದು, ಕಣ್ಣಲ್ಲಿ ನೀರು ಬರೋದು ಹಾಗೂ ಮೊಟ್ಟೆ ಇಡೋದರ ಸಂಖ್ಯೆ ಕಡಿಮೆಯಾಗುತ್ತೆ. ಒಂದು ವೇಳೆ ಹಕ್ಕಿ ಜ್ವರ ಮನುಷ್ಯರಿಗೆ ಬಂದ್ರೆ ತೀವ್ರತರನಾದ ಜ್ವರ, ಕೆಮ್ಮು, ಗಂಟಲು ನೋವಿನ ಜೊತೆ ತಲೆನೋವು, ಸ್ನಾಯು ನೋವು, ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ವರದಹಳ್ಳಿ ಗ್ರಾಮಸ್ಥರ ಮೇಲೆ ತೀವ್ರ ನಿಗಾ ವಹಿಸಲಾಗಿದೆ, ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ಈಗ ಚಿಕ್ಕಬಳ್ಳಾಪುರ ಮತ್ತು ಬಳ್ಳಾರಿ ಎರಡು ಕಡೆ ಈ H5N1 ಅದು ಪತ್ತೆಯಾಗಿದೆ. ಅದರಿಂದ ಅಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯವರು ಅಲ್ಲಿ ಏನೇನು ಕ್ರಮಗಳು ತಗೊಳ್ಬೇಕು ಎಲ್ಲ ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಅದು ಮಾಡ್ತಾ ಇದ್ದಾರೆ. ಮತ್ತು ಸುತ್ತಮುತ್ತ ಎಲ್ಲವನ್ನು ಕೂಡ ಅವರು ಹತ್ರ ಇರುವಂಥ ಎಲ್ಲ ಬೇರೆ ಬೇರೆ ಪೌಲ್ಟ್ರಿ ಫಾರ್ಮ್ಗಳನ್ನು ಕೂಡ ಚೆಕ್ ಮಾಡಿ ಅದನ್ನು ಅವರು ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲ ತಗೊಳ್ತಾರೆ ಅವರು. ಒಟ್ನಲ್ಲಿ ಹಕ್ಕಿ ಜ್ವರದಿಂದ ಇಡೀ ಊರಿಗೆ ದಿಗ್ಬಂಧನ ಬಿದ್ದಿದ್ದು ಕೊರೋನಾ ಕಾಲದ ದಿನಗಳು ಜನರ ಕಣ್ಮುಂದೆ ಬಂದು ಹೋಗ್ತಿದೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಬೆಳಗಾವಿ ಗಡಿಯಲ್ಲಿ ಪುಂಡಾಟವನ್ನ ಮೆರೆಯುತ್ತಿರೋ ಪುಂಡರಿಗೆ ತಕ್ಕ ಶಾಸ್ತಿ ಮಾಡೋದಕ್ಕೆ ಕನ್ನಡದ ಪಡೆ ಸಿಡಿದೆದ್ದಿದೆ. ಗಡಿ ಹೋರಾಟದ ಜೊತೆಗೆ ಮೇಕೆದಾಟು ವಿಷಯವನ್ನ ಮುಂದಿಟ್ಕೊಂಡು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ, ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲಿನ ದಬ್ಬಾಳಿಕೆ, ಎಂಇಎಸ್ ಪುಂಡಾಟಿಕೆಗಳೆಲ್ಲವನ್ನೂ ಖಂಡಿಸಿ ಬೀದಿಗೆ ಇಳಿದಿವೆ ಕನ್ನಡ ಪರ ಸಂಘಟನೆಗಳು. ಕನ್ನಡಿಗರ ಮೇಲಿನ ದಬ್ಬಾಳಿಕೆ ನಿಲ್ಲಿಸುವ ಹಾಗೂ ಕನ್ನಡಿಗರನ್ನು ರಕ್ಷಣೆ ಮಾಡುವ ಸಲುವಾಗೇ ಹೋರಾಟ ರೂಪುಗೊಂಡಿದೆ. ಬೆಂಗಳೂರಿನಲ್ಲಿ ಸಭೆ ಮಾಡಿದ ವಿವಿಧ ಕನ್ನಡ ಪರ ಸಂಘಟನೆಗಳು ಕನ್ನಡ ನಾಡು, ನುಡಿ, ನೆಲ, ಜಲ ಸಂರಕ್ಷಣೆಗಾಗಿ ದನಿ ಎತ್ತಲು ಕನ್ನಡಿಗರ ಹೋರಾಟ ಮಾಡಲು ಸಿದ್ಧಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಕನ್ನಡಿಗರ ರಕ್ಷಣೆಗಾಗಿ ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಬೇಕು, ಎಂಇಎಸ್ ಶಿವಸೇನೆ ನಿಷೇಧ ಮಾಡಬೇಕೆಂದು ಆಗ್ರಹಿಸಿ
ಮಾರ್ಚ್ 22ರ ಶನಿವಾರದಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಮಾಡಲಾಗುವುದು. ಮಾರ್ಚ್ 22ರ ಕರ್ನಾಟಕ ಬಂದ್ಗೂ ಮುನ್ನ ಮಾರ್ಚ್ 3ರಂದು ರಾಜಭವನಕ್ಕೆ ಮುತ್ತಿಗೆ ಹಾಕಲು ಕನ್ನಡಪರ ಸಂಘಟನೆಗಳು ನಿರ್ಧರಿಸಿವೆ. ನಂತರ ಮಾರ್ಚ್ 7ರಂದು ಬೆಳಗಾವಿ ಚಲೋಗೆ ಕರೆ ನೀಡಲಾಗಿದೆ. ಮಾರ್ಚ್ 22ರ ಬಂದ್ ದಿನ ಏನೆಲ್ಲ ಸಿಗೋದಿಲ್ಲ ಎಂಬ ಟೆನ್ಷನ್ ಜನಸಾಮಾನ್ಯರಲ್ಲಿ ಇದ್ದೇ ಇದೆ. ಕರ್ನಾಟಕ ಸರ್ಕಾರ, ಸಾರಿಗೆ ಇಲಾಖೆ ಕೂಡ ನಮಗೆ ಸಾಥ್ ಕೊಡಬೇಕೆಂಬ ಬೇಡಿಕೆ ಇದೆ. ಹಾಗಾಗಿ ಬಸ್ ಸಂಚಾರ ಬಂದಾಗಲಿದೆ, ಶಾಲಾ ಕಾಲೇಜುಗಳು ಬಂದಾಗಲಿವೆ, ಹೋಟೆಲ್ಗಳು, ಸಿನಿಮಾ ಥಿಯೇಟರ್ಗಳು ಬಂದಾಗಲಿವೆ, ಓಲಾ ಊಬರ್ ಸಂಚಾರ ಇರೋದಿಲ್ಲ, ಬ್ಯಾಂಕ್, ಸರ್ಕಾರಿ ಕಚೇರಿಗಳು ಬಂದಾಗಲಿವೆ. ಹಾಗೆ ರೈಲು ಸಂಚಾರದಲ್ಲೂ ವ್ಯತ್ಯಯವಾಗುವ ಸಾಧ್ಯತೆಗಳಿವೆ. ಮಾರ್ಚ್ 22ರ ಕರ್ನಾಟಕ ಬಂದ್ ದಿನ ಅಗತ್ಯ ವಸ್ತುಗಳಿಗೆ ತೊಂದರೆಯಾಗೋದಿಲ್ಲ. ದಿನನಿತ್ಯದ ಅಗತ್ಯವಾದ ಹಾಲು ಸಿಗುತ್ತೆ, ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ಗಳು ಓಪನ್ ಇರುತ್ತೆ, ಆಂಬ್ಯುಲೆನ್ಸ್ ಸಂಚಾರ ಬೇಡಿಕೆಗೆ ಅನುಗುಣವಾಗಿರುತ್ತೆ, ಪೆಟ್ರೋಲ್, ಡೀಸೆಲ್ ಸಿಕ್ಕೇ ಸಿಗುತ್ತೆ. ಮಾರ್ಚ್ 22ರ ಕರ್ನಾಟಕ ಬಂದ್ ಯಾಕೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಕನ್ನಡಿಗರ ಮೇಲಿನ ದೌರ್ಜನ್ಯ ನಿಲ್ಲಬೇಕು, ಬೆಳಗಾವಿ ಅಧಿಕಾರಿಗಳ ಬದಲಾವಣೆ ಆಗಬೇಕು, ಎಂಇಎಸ್ ಶಿವಸೇನೆ ನಿಷೇಧಿಸಬೇಕು, ಎಂಇಎಸ್ ಶಿವಸೇನೆ ಕಾರ್ಯಕರ್ತರನ್ನ ಗಡೀಪಾರು ಮಾಡಬೇಕು, ಸಂಭಾಜಿ ಪ್ರತಿಮೆ ತೆರವು ಮಾಡಬೇಕು, ಕರಾಳ ದಿನಾಚರಣೆಗಳಿಗೆ ಬ್ರೇಕ್ ಹಾಕಬೇಕು, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಬೇಕು, ಬೆಳಗಾವಿ ಜಿಲ್ಲೆಯ ಅಧಿಕಾರದಲ್ಲಿರುವ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮಹದಾಯಿ ಕಳಸಾ ಬಂಡೂರಿ ಕಾರ್ಯಗತವಾಗಬೇಕು, ಮೇಕೆದಾಟು ಯೋಜನೆ ಆಗಲೇಬೇಕು, ಕೊಪ್ಪಳ ಸುತ್ತ ಯಾವ ಕಾರ್ಖಾನೆಗಳು ಬೇಡವೇ ಬೇಡ, ಕರ್ನಾಟಕದಲ್ಲಿ ಪರಭಾಷಾ ದಬ್ಬಾಳಿಕೆ ನಿಲ್ಲಬೇಕು, ಹಿಂದಿ ಬೇಡವೇ ಬೇಡ, ಮಹಾರಾಷ್ಟ್ರದಲ್ಲಿ ಕನ್ನಡ ಮಹಾಮಹಿಮರ ಪ್ರತಿಮೆಗಳು ಸ್ಥಾಪನೆಯಾಗಬೇಕೆಂಬ ಬೇಡಿಕೆಗಳನ್ನ ಇಡಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಿಮ್ಮನ್ನ ನಾವು ಕನ್ನಡ ಪರ ಹೋರಾಟಗಾರರು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಕೂಡಲೇ ಎಂಇಎಸ್ ಏನಿದೆಯೋ ಆ ಸಂಘಟನೆಯನ್ನ ನಿಷೇಧ ಮಾಡಬೇಕು. ನನಗನ್ನಿಸ್ತದೆ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬಿಟ್ರೆ ಯಾವ ರಾಜಕಾರಣಿಗಳು ಕನ್ನಡದ ಪರ ಇಲ್ಲ. ಎಲ್ಲಾ ರಾಜಕಾರಣಿಗಳು ಮರಾಠಿ ಏಜೆಂಟ್ರು, ಅವರಿಗೆ ಮತ ವೋಟ್ ಬೇಕಾಗಿದೆ. ಅದಕ್ಕಾಗಿ ಮರಾಠಿಯವರಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಮರಾಠಿಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ವಾಟಾಳ್ ನಾಗರಾಜ್, ಸಾರಾ ಗೋವಿಂದು ನೇತೃತ್ವದ ಕನ್ನಡ ಪರ ಸಂಘಟನೆಗಳ ಬಂದ್ ಕರೆಗೆ ಪರ ವಿರೋಧಗಳು ವ್ಯಕ್ತವಾಗಿವೆ. ಹುಬ್ಬಳ್ಳಿ ಭಾಗದ ಜನರ ಸಲಹೆಗಳನ್ನು ಸ್ವೀಕರಿಸಬೇಕೆಂಬುದು ಹುಬ್ಬಳ್ಳಿ ಭಾಗದ ಜನರ ವಾದ. ಸುಮ್ಮನೆ ಬಂದ್ ಅಂದು ಬಿಟ್ಟರೆ ದುಡಿದು ತಿನ್ನೋರ ಕಥೆ ಏನು ಅನ್ನೋದು ಮಹಿಳೆಯರ ಪ್ರಶ್ನೆ. ಏನು ಬಂದ್ ಕರೆ ಕೊಟ್ಟಿದ್ರೆ ಪುಂಡಾಟಿಗೆ ನೀವು ಅಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಅಲ್ಲ, ಇಲ್ಲಿ ಹುಬ್ಬಳ್ಳಿ ಗಂಡು ಬಿಟ್ಟರೆ ಹುಬ್ಬಳ್ಳಿಯಲ್ಲಿ ಬರ್ರಿ, ಬಂದು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಮುಂದಿನ ಬಂದ್ ಮಾಡಬೇಕು, ಮನವಿ ಕೊಡಬೇಕು, ಹೋರಾಟ ಮಾಡಬೇಕು, ಎಂಇಎಸ್ ಬಂದ್ರೆ ಬೆಂಕಿ ಹಚ್ಚಬೇಕು, ಕೆಲಸ ಮಾಡೋಣ. ನೀವು ಅದನ್ನು ಕೂತ್ಕೊಂಡ್ಬಿಟ್ಟು ಬಂದ್ 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 ಅಂದ್ರೆ ಇಲ್ಲೆಲ್ಲ ಬಂದ್ ಮಾಡೋಕ್ಕಾಗಲ್ಲ. ಈ ಮಧ್ಯೆ ಮೇಕೆದಾಟು ವಿಚಾರದಲ್ಲೂ ಕನ್ನಡಿಗರಿಗೆ ಆಗ್ತಿರುವ ಅನ್ಯಾಯದ ವಿರುದ್ಧವೂ ಕನ್ನಡ ಪರ ಸಂಘಟನೆಗಳು ದನಿ ಎತ್ತಿವೆ. ಮಾರ್ಚ್ 22ರ ಬಂದ್ನಲ್ಲೂ ಮೇಕೆದಾಟು ವಿಚಾರವೂ ಹೋರಾಟದ ಭಾಗವಾಗಲಿದೆ. ಮಾರ್ಚ್ 11ರಂದು ಅತ್ತಿಬೆಲೆ ಗಡಿ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ನಂತರ ಮಾರ್ಚ್ 14ರಂದು ಮಂಡ್ಯ, ಮೈಸೂರು, ರಾಮನಗರದಲ್ಲಿ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದೆ. ಮಾರ್ಚ್ 16ರಂದು ಹೊಸಕೋಟೆ ಟೋಲ್ ಬಂದ್ಗೆ ಕರೆ ನೀಡಲಾಗಿದೆ. ಸರ್, ಮೇಕೆದಾಟು ಅವಾಲೆ ಮಾಡ್ತೀನಿ ಅಂತ ಪಾದಯಾತ್ರೆ ಎಲ್ಲ ಮಾಡಿದ್ರು, ಮೇಕೆದಾಟು ಮಾಡಲಿಲ್ಲ. ನಮ್ಮ ಕನ್ನಡ ಜನಕ್ಕೆ ರಕ್ಷಣೆ ಇಲ್ಲ ಎಲ್ಲುವೆ. ನಾವು ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ, ಕನ್ನಡಿಗರು ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ. ನಮಗೆ ರಕ್ಷಣೆ ಇಲ್ಲ. ನಮ್ಮ ಕರ್ನಾಟಕ ಹುಟ್ಟಿ ನಾವೇ ಹುಟ್ಟಿ ಇಲ್ಲಿ ನಮಗೆ ರಕ್ಷಣೆ ಇಲ್ಲ. ಏನ್ ಮಾಡೋದು? ಹಿಂಗೆ ಸರ್ಕಾರಗಳು ಅದ್ರ ಬೆಲೆಗೆ ಇದು ಮಾಡಬೇಕು. ಹೀಗೆ ಕನ್ನಡಿಗರ ಮೇಲಿನ ದೌರ್ಜನ್ಯ ಖಂಡಿಸಿ ಬಂದ್ಗೆ ಕರೆ ನೀಡುವಾಗಲೇ ಮತ್ತೊಂದು ಅಹಿತಕರ ಘಟನೆ ಸಂಭವಿಸಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದು ಎಂಇಎಸ್ ಕಾರ್ಯಕರ್ತರು ಪುಂಡಾಟ ಮಾಡಿದ್ದಾರೆ. ಮಹಾರಾಷ್ಟ್ರ ಬಳಿಯ ಪುಣೆಯ ಗೇಟ್ ಬಳಿ ಬಸ್ ತಡೆದು ಚಾಲಕನ ಮುಖಕ್ಕೆ ಕಪ್ಪು ಮಸಿ ಬಳಿದು ಜೈ ಮಹಾರಾಷ್ಟ್ರ ಎಂದು ಹೇಳಿಸಿದ್ದಾರೆ. ಬಸ್ ಮೇಲೆ ಜೈ ಮಹಾರಾಷ್ಟ್ರ, ಜೈ ಮರಾಠಿ ಎಂದು ಬರೆದು ಉದ್ದಟತನ ಮೆರೆದಿದ್ದಾರೆ. ಘಟನೆ ಬಳಿಕ ಆಳಂದದಿಂದ ಪುಣೆಗೆ ಹೋಗುವ ಬಸ್ ಸಂಚಾರ ರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೋಟೆಲ್ ಇಡ್ಲಿಗೆ ಬಳಸೋ ಪ್ಲಾಸ್ಟಿಕ್ನಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಕಲ್ಲಂಗಡಿ, ಟ್ಯಾಟೂ, ಲಿಪ್ಸ್ಟಿಕ್ಗೂ ಟ್ರಬಲ್ ಶುರುವಾಗಿದೆ. ಸ್ಟೈಲ್ ಅಂತ ಟ್ಯಾಟೂ ಹಾಕಿಸ್ಕೊಂಡ್ರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ, ಹುಷಾರ್. ರಸ್ತೆ ಬದಿಗಳಲ್ಲಿ ಸಿಗೋ ಫುಡ್ಗಳ ಮೇಲೆ ಆರೋಗ್ಯ ಇಲಾಖೆ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದೆ. ಜನರ ಜೀವಕ್ಕೆ ಕುತ್ತು ತರ್ತಿರೋ ಆಹಾರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ.
ಕೆಮಿಕಲ್ ಮಿಶ್ರಿತ ಫುಡ್ಗಳನ್ನು ಸಂಗ್ರಹಿಸಿ ಟೆಸ್ಟ್ ಮಾಡ್ತಿದ್ದು ಅದರಲ್ಲಿ ಇಡ್ಲಿ ಸ್ಯಾಂಪಲ್ಗಳ ವರದಿಯೇ ಬೆಚ್ಚಿ ಬೀಳಿಸುವಂತಿದೆ. ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಡೇಂಜರಸ್ ಅನ್ನೋದು ಬಯಲಾಗಿದೆ. ಇದು ಕ್ಯಾನ್ಸರ್ಗೂ ಕಾರಣವಾಗುತ್ತೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ದಾರೆ. ಹೀಗಾಗಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ. ಆದರೆ ಈ ಆದೇಶಕ್ಕೆ ಕಿಮ್ಮತ್ತು ಕೊಡದ ಹೋಟೆಲ್ಗಳ ಪ್ಲಾಸ್ಟಿಕ್ ದರ್ಬಾರ್ ಎಗ್ಗಿಲ್ಲದೆ ಮುಂದುವರೆದಿದೆ. ಇಡ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆದ್ರೂ ಡೋಂಟ್ ಕೇರ್. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಬಹಿರಂಗ. ಇಡ್ಲಿಗೆ ಬಳಸೋ ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡ್ತಾ ಇದ್ದಂತೆ ಇದು ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತಿದೆ ಅನ್ನೋ ಪ್ರಶ್ನೆ ಮೂಡಿತ್ತು. ಹೀಗಾಗಿ ಗ್ರೌಂಡಿಗಿಳಿದ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಆರೋಗ್ಯ ಇಲಾಖೆ ಮಾಡಿದ ಆದೇಶಕ್ಕೆ ಕಿಂಚಿತ್ತೂ ಕಿಮ್ಮತ್ತು ಕೊಡ್ತಿಲ್ಲ ಅನ್ನೋದು ಬಯಲಾಗಿದೆ. ಪ್ಲಾಸ್ಟಿಕ್ ಕವರ್ ಬ್ಯಾನ್ ಮಾಡಿದ್ರೂ ಹೋಟೆಲ್ಗಳಲ್ಲಿ ಬಳಕೆ ಮಾಡ್ತಿರೋದು ಪತ್ತೆಯಾಗಿದೆ. ಇಡ್ಲಿಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಕೆ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿದರೆ ಇಡ್ಲಿ ತಯಾರಿಕೆ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ ಪ್ಲಾಸ್ಟಿಕ್ ಇದೆ. ಇಲ್ಲೂ ಕೂಡ ಇಡ್ಲಿ ಒಂದು ತಯಾರು ಮಾಡುವಂತಹ ಒಂದು ಇದರಲ್ಲಿ ಬೆಂಗಳೂರಲ್ಲಿ ಆಪರೇಷನ್ ಇಡ್ಲಿ. ಪ್ಲಾಸ್ಟಿಕ್ ಕವರ್ ಬಳಕೆದಾರರಿಗೆ ದಂಡ. ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿದ್ದೇ ತಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರೂಲ್ಸ್ ಮೀರಿದವರ ಮೇಲೆ ದಂಡಾಸ್ತ್ರ ಪ್ರಯೋಗಿಸಿದ್ದಾರೆ. ಅಲ್ಲದೆ ನೋಟಿಸ್ ಜಾರಿ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಕವರ್ ಬಳಕೆ ನಿಲ್ಲಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಈ ಪ್ಲಾಸ್ಟಿಕ್ ಪೇಪರನ್ನು ಉಪಯೋಗಿಸಿ ಈ ಇಡ್ಲಿಯನ್ನು ತಯಾರು ಮಾಡುವಂಥದ್ದು ಏನಿದೆ 681 ಹೋಟೆಲು, ರೆಸ್ಟೋರೆಂಟು ಮತ್ತು ಇದೆಲ್ಲ ಕಡೆ ನಾವು ಅಭಿಯಾನ ಮಾಡಿರುವಂಥದ್ದು. ಈಗ ಅದರಲ್ಲಿ 52 ಉದ್ಯಮಿಗಳಿಗೆ ನಾವು ನೋಟಿಸನ್ನು ಜಾರಿ ಮಾಡಿದ್ದೀವಿ. ಕಲ್ಲಂಗಡಿ ಬಟಾಣಿ ವಿರುದ್ಧವೂ ಬೇಟೆ. ಇಡ್ಲಿ ಬೆನ್ನಲ್ಲೇ ನಕಲಿ ಕಲ್ಲಂಗಡಿ ಹಣ್ಣಿನ ಹಾವಳಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತದೆ. ಕಲ್ಲಂಗಡಿಗೆ ಕೃತಕ ಬಣ್ಣ ಹಾಗೂ ರಾಸಾಯನಿಕ ವಸ್ತು ಬಳಸಿ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಲಾಗ್ತಿದೆ. ಇಂತಹ ಕಲ್ಲಂಗಡಿ ಹಣ್ಣು ಸೇವಿಸೋದ್ರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆಯಂತೆ. ಹೀಗಾಗಿ ಕಲ್ಲಂಗಡಿಗೆ ಬಳಸೋ ಕಲರ್ ಬ್ಯಾನ್ಗೂ ಚಿಂತನೆ ನಡೆಸಿದೆ. ಹಸಿರು ಬಟಾಣಿಯಲ್ಲೂ ಕೃತಕ ಕಲರ್ ಬಳಕೆ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಆಹಾರ ಇಲಾಖೆ ಅಧಿಕಾರಿಗಳು 36 ಸ್ಯಾಂಪಲ್ಸ್ ಸಂಗ್ರಹಿಸಿದ್ದು 28ರಲ್ಲಿ ಕಲರ್ ಇರೋದು ಪತ್ತೆಯಾಗಿದೆ. ಈ ಕೃತಕ ಕಲರ್ನಿಂದ ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಭಯಾನಕ ಮಾಹಿತಿ ಹೊರಬಿದ್ದಿದ್ದು ಕೃತಕ ಬಣ್ಣಕ್ಕೆ ಬ್ರೇಕ್ ಹಾಕಲು ಸಜ್ಜಾಗಿದೆ. ಡೇಂಜರ್ ಟ್ಯಾಟೂಗೆ ಬೀಳುತ್ತಾ ಕಡಿವಾಣ. ಈಗಿನ ಯುವಕ ಯುವತಿಯರಿಗೆ ಟ್ಯಾಟೂ ಅಂದ್ರೆ ಒಂಥರಾ ಕಿಕ್. ಸದ್ಯ ಇದೇ ಟ್ಯಾಟೂ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಟ್ಯಾಟೂನಿಂದ ಸ್ಕಿನ್ ಕ್ಯಾನ್ಸರ್, HIV ಯಂತಹ ರೋಗಗಳು ಹರಡುವ ಭೀತಿ ಹೆಚ್ಚಾಗ್ತಿದೆಯಂತೆ. ಹೀಗಾಗಿ ಟ್ಯಾಟೂ ಹಾಕುವವರಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಗೈಡ್ಲೈನ್ಸ್ ಬೇಕಿರೋದ್ರಿಂದ ಕೇಂದ್ರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆಯಲು ಮುಂದಾಗಿದ್ದಾರೆ. ಈಗ HIV ಇರೋರ್ಗೆ ಹಾಕಿರ್ತಾರೆ ಅನ್ಕೊಳ್ಳಿ, ಅವರು ಕ್ಲೀನ್ ಮಾಡಿರಲ್ಲ. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಬ್ರಿಗೆ ಅದನ್ನ ಇದು ಮಾಡಿ ಹಾಕ್ತು ಅಂದ್ರೆ ಚಾನ್ಸಸ್ ಆದ್ರೆ ಬರೋ ಚಾನ್ಸಸ್ ಇದೆ. ಕೆಲವು ಸಲ ತುಟಿಗೆ ಹಚ್ಕೊಂಡಿರುವಂಥ ಲಿಪ್ಸ್ಟಿಕ್ ಅನ್ನು ನಾವು ಸೇವನೆ ಮಾಡೋ ಸ್ವಭಾವ ಇರುತ್ತೆ. ಅದು ಸೇವನೆ ಆದಾಗ ಅದು ಹಲವಾರು ವಸ್ತುಗಳು ಕ್ಯಾನ್ಸರ್ ಮಾಡುವಂತ ಒಂದು ಪ್ರಮೇಯ ಕೂಡ ಇರುತ್ತೆ. ಈ ತರ ಹಣ್ಣಿನ ಸೇವನೆಯಿಂದ ಹೆಚ್ಚು ಸೇವನೆಯಿಂದ ಖಂಡಿತವಾಗಿಯೂ ದೇಹದ ಮೇಲೆ ದುಷ್ಪರಿಣಾಮ ಇದ್ದೇ ಇರುತ್ತೆ. ಒಟ್ಟಾರೆ ದಿನಕ್ಕೊಂದು ಆಹಾರಗಳು ಸೇಫ್ ಅಲ್ಲ ಅನ್ನೋ ಮಾಹಿತಿ ಹೊರಬರ್ತಿದ್ದು ಜನರು ಆತಂಕಕ್ಕೀಡಾಗಿದ್ದಾರೆ. ಇನ್ಮುಂದೆ ಬೀದಿ ಬದಿ ಮಾರಾಟ ಮಾಡುವ ಕಾಸ್ಮೆಟಿಕ್ಗೂ ಹೊಸ ನಿಯಮ ಜಾರಿಯಾದ್ರೂ ಅಚ್ಚರಿಯಿಲ್ಲ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಡೆವಿಲ್ ಇಸ್ ಬ್ಯಾಕ್ ಅನ್ನೋ ಸಮಯ ಬಂದಂತೆ ಕಾಣಿಸ್ತಿದೆ. ಬೇಲ್ ಸಿಕ್ಕರೂ ಎಲ್ಲೂ ಹೋಗದ ಪರಿಸ್ಥಿತಿಯಲ್ಲಿದ್ದ ದರ್ಶನ್ ಈಗ ಫ್ರೀ ಬರ್ಡ್ ಆಗಿದ್ದಾರೆ. ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಡೆವಿಲ್ ಶೂಟಿಂಗ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ದಾಸನಿಗೆ ಕೊನೆಗೂ ಸಿಕ್ತು ಗುಡ್ ನ್ಯೂಸ್. ಬೆಂಗಳೂರು ಬಿಟ್ಟು ಹೋಗೋಕೆ ಕೋರ್ಟ್ ಸಿಗ್ನಲ್. ಮಸ್ತಿ ಮಾಡೋದ್ರಲ್ಲಿ ದರ್ಶನ್ ಎತ್ತಿದ ಕೈ.
ಫ್ರೆಂಡ್ಸು ಪಾರ್ಟಿ ಟ್ರಿಪ್ಪು ಗಿಪ್ಪು ಅಂತ ಫುಲ್ ರೌಂಡ್ಸ್ ಹಾಕ್ತಾನೆ ಇರ್ತಿದ್ರು. ತಮ್ಮ ಪಟಾಲಂ ಕಟ್ಕೊಂಡು ಊರೂರು ಸುತ್ತಾಡ್ತಿದ್ರು. ಆದ್ರೆ ಜೈಲು ಸೇರಿದ್ದೇ ಸೇರಿದ್ದು. ಬೆಂಗಳೂರು ಟು ಬೆಳಗಾವಿ ಬಿಟ್ಟು ಬೇರೆಲ್ಲೂ ಹೋಗೋದಕ್ಕೆ ಆಗಿರ್ಲಿಲ್ಲ. 6-7 ತಿಂಗಳು ಸೆರೆವಾಸ ಅನುಭವಿಸಿ ಬಂದ್ರು. ಬೆಂಗಳೂರು ಮೈಸೂರು ಬಿಟ್ಟು ಬೇರೆಲ್ಲೂ ಕಾಲಿಟ್ಟಿರ್ಲಿಲ್ಲ. ಆಗಾಗ ಫಾರ್ಮ್ ಹೌಸ್ಗೆ ಹೋಗಿದ್ದು ಬಿಟ್ರೆ ಮನೆಯಿಂದ ಒಂದೇ ಒಂದು ಹೆಜ್ಜೆ ಕಿತ್ತಿಟ್ಟಿರ್ಲಿಲ್ಲ. ಯಾಕಂದ್ರೆ ಬೆಂಗಳೂರು ಬಿಟ್ಟು ಹೋಗದಂತೆ ಕೋರ್ಟ್ ಷರತ್ತು ಹಾಕಿದ್ರಿಂದ ದರ್ಶನ್ ಪಾಲಿಗೆ ದಿಗ್ಬಂಧನ ಹಾಕಿದಂತಾಗಿತ್ತು. ಆದ್ರೀಗ ಇದೇ ದರ್ಶನ್ ಫುಲ್ ಫ್ರೀ ಬರ್ಡ್ ಆಗಿದ್ದಾರೆ. ಭಾರತದ ಯಾವ ಮೂಲೆಗಾದ್ರೂ ಹೋಗ್ಬೋದು ಅಂತ ನ್ಯಾಯಾಲಯವೇ ಸಮ್ಮತಿ ನೀಡಿದೆ. ದರ್ಶನ್ಗೆ ಜಾಮೀನು ಸಿಕ್ಕು 2-3 ತಿಂಗಳಾಯ್ತು. ಆದ್ರೂ ಕೂಡ ಬೆಂಗಳೂರಲ್ಲೇ ಸ್ಟ್ರಕ್ ಆಗಿ ಹೋಗಿದ್ರು. ಮನೆ, ಹೆಂಡತಿ, ಮಗ ಬಿಟ್ಟು ಹೊರಗಿನ ಪ್ರಪಂಚದಲ್ಲಿ ಸುತ್ತಾಡಿದ್ದೇ ಇಲ್ಲ. ಅಲ್ಲಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು ಬಿಟ್ರೆ ಟ್ರಿಪ್ಪು ಗಿಪ್ಪು ಅಂತ ಎಲ್ಲೂ ಹೊರಗೆ ಕಾಲಿಟ್ಟಿರ್ಲಿಲ್ಲ. ಡೆವಿಲ್ ಸಿನಿಮಾ ಶೂಟಿಂಗೂ ಸಹ ಹೋಗೋದಕ್ಕಾಗಿರ್ಲಿಲ್ಲ. ಆದ್ರೀಗ ಕೋರ್ಟ್ ಅಸ್ತು ಎಂದಿರೋದ್ರಿಂದ ದಾಸನ ಪಾಲಿಗೆ ಎದುರಾಗಿದ್ದ ಅಡ್ಡಿ ಆತಂಕಗಳಿಗೆಲ್ಲ ಬ್ರೇಕ್ ಬಿದ್ದಂತಾಗಿದೆ. ಮಾರ್ಚ್ 6ಕ್ಕೆ ಡೆವಿಲ್ ಶೂಟಿಂಗ್ ಕಿಕ್ ಸ್ಟಾರ್ಟ್. ಡೆವಿಲ್ ಸಿನಿಮಾ ದರ್ಶನ್ ಪಾಲಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಜೈಲಿಗೆ ಹೋಗಿ ಬಂದ ಮೇಲೆ ರಿಲೀಸ್ ಆಗೋ ಮೊದಲ ಸಿನಿಮಾ ಬೇರೆ. ಅದರಲ್ಲೂ ದರ್ಶನ್ ರನ್ನ ವಿಭಿನ್ನ ಗೆಟಪ್ ನಲ್ಲಿ ತೋರಿಸ್ತಿರೋ ಸಿನಿಮಾಗಿದು. ಹೀಗಾಗಿ ಸಿನಿಮಾ ಸೆಟ್ ಏರಿದಾಗ್ಲೇ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಅದೀಗ ಡಬಲ್ ಆಗಿದೆ ಬಿಡಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದೇ ಸೇರಿದ್ದು. ಡೆವಿಲ್ ಶೂಟಿಂಗ್ಗೆ ಬ್ರೇಕ್ ಬಿದ್ದಿತ್ತು. ಆದ್ರೀಗ ದೇಶದ ಎಲ್ಲೆಡೆ ಹೋಗೋದಕ್ಕೆ ಕೋರ್ಟ್ ಅನುಮತಿ ನೀಡಿರೋದ್ರಿಂದ ಡೆವಿಲ್ ಶೂಟಿಂಗ್ ಮತ್ತೆ ಕಿಕ್ ಸ್ಟಾರ್ಟ್ ಆಗಲಿದೆ ಅಂತಾನೆ ಹೇಳಲಾಗ್ತಿದೆ. ಸಿನಿಮಾ ಶೂಟಿಂಗ್ ಪುನರಾರಂಭಕ್ಕೆ ಮಾರ್ಚ್ 6ರಂದು ಪೂಜೆ ಸಹ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಟ್ನಲ್ಲಿ ಕರಿಯನ ಪಾಲಿಗೆ ಆವರಿಸಿದ್ದ ಕಾರ್ ಮೋಡ ಒಂದೊಂದಾಗಿ ತೆರೆಗೆ ಸರಿಯುತ್ತಿದೆ. ಡೆವಿಲ್ ಇಸ್ ಬ್ಯಾಕ್ ಅನ್ನೋ ಹಾಗೆ ಸಿನಿಮಾ ಶೂಟಿಂಗ್ಗೆ ದರ್ಶನ್ ರೀ ಎಂಟ್ರಿ ಕೊಡ್ತಿದ್ದಾರೆ. ಈ ಸುದ್ದಿ ಕೇಳಿದ ದಾಸನ ಫ್ಯಾನ್ಸ್ ಕುಣಿದು ಕುಪ್ಪಳಿಸ್ತಿದ್ದು. ದರ್ಶನ್ ರನ್ನ ತೆರೆ ಮೇಲೆ ನೋಡೋ ಟೈಮ್ ಹತ್ತಿರ ಬರ್ತಿದೆ ಅಂತ ಫುಲ್ ಖುಷಿಯಾಗಿದ್ದಾರೆ. ಗೀತಾ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕನ್ನಡ ನಾಡಲ್ಲೇ ಹುಟ್ಟಿ ಬೆಳೆದ್ರು ನಮ್ಮೂರು ಹೈದರಾಬಾದ್ ಅನ್ನೋರ ಮುಂದೆ ಶಿಲ್ಪಾ ಶೆಟ್ಟಿ ಕನ್ನಡಿಗರ ಮನಸ್ಸು ಗೆದ್ದಿದ್ದಾರೆ. ಇಡೀ ದಿನ ತುಳುನಾಡಿನಲ್ಲಿ ಟೆಂಪಲ್ ರನ್ ಮಾಡಿ ವಿಶೇಷ ಹರಕೆಯೊಂದನ್ನು ತೀರಿಸಿದ್ದಾರೆ. ಬಾಲಿವುಡ್ ಸ್ಟಾರ್ ಆದ್ರೂ ಮರೆತಿಲ್ಲ ಹುಟ್ಟೂರಿನ ನಂಟು. ಬ್ಯಾಕ್ ಟು ಹೋಮ್. ನಮ್ಮ ತುಳುನಾಡು ಅಂದ್ರು ಶಿಲ್ಪಾ ಶೆಟ್ಟಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಇದು ಆಕಸ್ಮಿಕ ಸಿನಿಮಾದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದ ಸಾಲುಗಳು. ನೂರಾರು ಊರು ಸುತ್ತಿದ್ರು, 10 ಭಾಷೆ ಕಲಿತರು, ತಾಯ್ನಾಡು ತಾಯಿ ಭಾಷೆ ಮುಂದೆ ಯಾವುದೂ ಲೆಕ್ಕಕ್ಕಿಲ್ಲ ಬಿಡಿ. ಇದನ್ನೇ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಹೇಳಿದ್ದು. ಸೋ ಕಾಲ್ಡ್ ನ್ಯಾಷನಲ್ ಕ್ರಶ್ ಅಂತ ಕರೆಸಿಕೊಳ್ಳೋ ರಶ್ಮಿಕಾ ಅಂಥವರ ಮುಂದೆ ಶಿಲ್ಪಾ ಶೆಟ್ಟಿ ತಾಯ್ನಾಡನ್ನ ಹೊತ್ತು ಮೆರೆಸಿದ್ದಾರೆ. ದೂರದಲ್ಲಿ ನೆಲೆಸಿದ್ರು ತಾಯ್ನಾಡನ್ನ ಮರೆತಿಲ್ಲ, ತಾಯ್ನಾಡಿನ ಸಂಸ್ಕಾರವನ್ನ ಮರೆತಿಲ್ಲ. ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಿಗೆ ಭೇಟಿ ನೀಡಿದ ನಟಿ ಶಿಲ್ಪಾ ಶೆಟ್ಟಿ ಇಡೀ ಕುಟುಂಬಸ್ಥರ ಜೊತೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹುಟ್ಟೂರನ್ನೇ ಮರೆತು ಮೆರೆದಾಡಿದ್ದ ಕಿರಿಕ್ ಬ್ಯೂಟಿ. Because I'm from Hyderabad, I have come alone, and today I hope I am a part of all of your family, and thank you. ಕೇಳಿದ್ರಲ್ಲ ರಶ್ಮಿಕಾ ಮೇಡಮ್ರ ಬಾಯಲ್ಲಿ ಬಂದಿದ್ದ ಅಣಿಮುತ್ತುಗಳನ್ನ. ಐ ಆಮ್ ಫ್ರಮ್ ಹೈದರಾಬಾದ್ ಅಂತೆ. ಇಂಥ ಮಾತು ಹೇಳೋಕೆ ಅದ್ ಹೇಗೆ ಮನಸ್ಸು ಬಂತೋ. ನ್ಯಾಷನಲ್ ಕ್ರಶ್ ಅನ್ನೋ ಧಿಮಾಕೋ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅನ್ನೋ ಅಹಂಕಾರವೋ ಒಂದು ಗೊತ್ತಿಲ್ಲ. ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಕೊನೆಗೆ ಬಣ್ಣದ ಲೋಕಕ್ಕೆ ಪರಿಚಯ ಆಗಿದ್ದು ಕೂಡ ಇದೇ ಮಣ್ಣಲ್ಲಿ. ಆದ್ರೆ ಇನ್ಯಾವುದೋ ರಾಜ್ಯದಲ್ಲಿ ನಿಂತ್ಕೊಂಡು ನನ್ನೂರು ಹೈದರಾಬಾದ್ ಅಂತಾರೆ ಅಂದ್ರೆ ಏನ್ ಹೇಳಬೇಕೋ ಒಂದು ಗೊತ್ತಾಗ್ತಿಲ್ಲ ಬಿಡಿ. ಆದ್ರೆ ಇಂಥವರ ಮಧ್ಯೆ ಶಿಲ್ಪಾ ಶೆಟ್ಟಿ ಅಂಥವರು ಹಾಕೋ ಒಂದೊಂದು ಪೋಸ್ಟ್ ಕನ್ನಡಿಗರ ಮನಸ್ಸು ಕದಿಯೋದು. ತಾನೆಷ್ಟೇ ದೊಡ್ಡ ಸ್ಥಾನಕ್ಕೆ ಏರಿದ್ರು, ತಾನೆಲ್ಲೇ ಜೀವನ ಕಟ್ಕೊಂಡ್ರು, ಹುಟ್ಟೂರಿಗೆ ಬಂದಾಗ ಹುಟ್ಟೂರಿನ ಬಗ್ಗೆ ಹೇಳ್ಕೊಂಡು ಹೆಮ್ಮೆ ಪಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಬಿಡಿ.
ಕರಾವಳಿ ಮೂಲದಿಂದ ಹೋದ ಅದೆಷ್ಟೋ ಸ್ಟಾರ್ ನಟ ನಟಿಯರು ಬಾಲಿವುಡ್ನಲ್ಲಿ ಭದ್ರ ಬುನಾದಿ ಹಾಕೊಂಡಿದ್ದಾರೆ. ಐಶ್ವರ್ಯ ರೈ, ಸುನಿಲ್ ಶೆಟ್ಟಿ, ರೋಹಿತ್ ಶೆಟ್ಟಿ, ಶಿಲ್ಪಾ ಶೆಟ್ಟಿ ಇವರೆಲ್ಲ ಕರಾವಳಿ ಕುಡಿಗಳೇ. ಬಾಲಿವುಡ್ನಲ್ಲಿ ಸೆಟಲ್ ಆಗಿದ್ರೂ ಕೂಡ ಕನ್ನಡವನ್ನ ಕಡೆಗಣ್ಣಿಂದ ಕಂಡಿದ್ದಿಲ್ಲ. ಇವತ್ತು ನಟಿ ಶಿಲ್ಪಾ ಶೆಟ್ಟಿ ತಮ್ಮ ಕುಟುಂಬ ಸಮೇತ ಕಟೀಲು ದುರ್ಗಾ ಪರಮೇಶ್ವರಿ ಸನ್ನಿಧಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಟೀಲು ತಾಯಿಯ ಪರಮ ಭಕ್ತೆಯಾಗಿರೋ ಶಿಲ್ಪಾ ಶೆಟ್ಟಿ ತನ್ನ ತಾಯಿ ಸುನಂದಾ ಶೆಟ್ಟಿ, ತಂಗಿ ಶಮಿತಾ ಶೆಟ್ಟಿ ಹಾಗೂ ತನ್ನಿಬ್ಬರು ಮಕ್ಕಳ ಜೊತೆ ಬಂದು ತಾಯಿಯ ದರ್ಶನ ಪಡೆದಿದ್ದಾರೆ. ರಶ್ಮಿಕಾಗೆ ಸಿನಿಮಾದ ಗಂಧ ಗಾಳಿಯೇ ಗೊತ್ತಿರದ ಕಾಲದಲ್ಲೇ ಶಿಲ್ಪಾ ಶೆಟ್ಟಿ ಬಾಲಿವುಡ್ ಆಳಿದ ಮದನಾರಿ. ಬಳುಕೋ ಬಳ್ಳಿಯಂತಿರೋ ಬ್ಯೂಟಿಗೆ ಈಗಲೂ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಶಿಲ್ಪಾ ಶೆಟ್ಟಿ ಅವರ ಕುಟುಂಬಸ್ಥರು ಇರೋದು ಕಟೀಲು ಸಮೀಪದ ನಿಡ್ಡೋಡಿಯಲ್ಲಿ. ಹೀಗಾಗಿ ಪ್ರತಿ ವರ್ಷ ಇಲ್ಲಿಗೆ ಬರೋ ಶಿಲ್ಪಾ ಶೆಟ್ಟಿ ತಾಯಿ ದುರ್ಗಾ ಪರಮೇಶ್ವರಿಯ ದರ್ಶನ ಪಡೆಯದೆ ಹೋಗಲ್ಲ. ತಮಗೆ ಎಂಥದ್ದೇ ಕಷ್ಟ ಬಂದ್ರೂ, ತಮಗೆ ಏನೇ ಸಮಸ್ಯೆ ಆದ್ರೂ ಮೊದಲು ಹರಕೆ ಹೊರೋದೇ ಈ ತಾಯಿಗೆ. ಹೀಗಾಗಿ ಇಡೀ ಕುಟುಂಬಸ್ಥರ ಜೊತೆ ಬಂದು ಕಟೀಲು ಅಮ್ಮನಿಗೆ ಮಲ್ಲಿಗೆ ಹೂವಿನ ಜೊತೆ ಸೀರೆಯನ್ನ ಅರ್ಪಿಸಿದ್ದಾರೆ. ಹೆಮ್ಮೆಯ ವಿಷಯ ಅಂದ್ರೆ ದೇವಸ್ಥಾನಕ್ಕೆ ಹೋದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರೋ ಶಿಲ್ಪಾ ಶೆಟ್ಟಿ ಬ್ಯಾಕ್ ಟು ಹೋಮ್, ನಮ್ಮ ತುಳುನಾಡು ಅಂತ ಬರೆದುಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಕಟೀಲಿನಿಂದ ಹೊರಟ ಶಿಲ್ಪಾ ಶೆಟ್ಟಿ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶ್ರೀ ಹೊಸ ಮಾರಿಗುಡಿ ದೇಗುಲಕ್ಕೂ ಭೇಟಿ ನೀಡಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾದರು. ಹಲವು ವರ್ಷಗಳ ಹಿಂದೆ ಹರಕೆ ಹೊತ್ತಿದ್ದ ಶಿಲ್ಪಾ ಶೆಟ್ಟಿ ತಾವು ಅಂದುಕೊಂಡಿದ್ದು ಆದ್ರೆ ಡಕ್ಕೆ ಬಲಿ ಸೇವೆ ನೀಡ್ತೀನಿ ಅಂತ ಬೇಡಿಕೊಂಡಿದ್ರಂತೆ. ಹೀಗಾಗಿ ಮಾರಿಗುಡಿ ಸನ್ನಿಧಿಯಲ್ಲಿ ಡಕ್ಕೆ ಬಲಿ ಸೇವೆ ನೀಡಿದ್ರು. ಒಟ್ನಲ್ಲಿ ಹುಟ್ಟೂರಿನ ಆಚಾರ ವಿಚಾರ ಮರೆಯದ ಶಿಲ್ಪಾ ಶೆಟ್ಟಿಯ ಸರಳತೆ ಹಾಗೂ ಹುಟ್ಟೂರಿನ ಮೇಲಿನ ಪ್ರೀತಿಗೆ ಕನ್ನಡಿಗರು ಫಿದಾಗಿದ್ದಾರೆ. ತಾನೆಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಹುಟ್ಟೂರನ್ನೇ ಮರೆಯದ ನಟಿಗೆ ಸಲಾಂ ಅಂತಿದ್ದಾರೆ. ಉಡುಪಿಯಿಂದ ಗಣೇಶ್ ಸಾಯ್ಬ್ರಕಟ್ಟೆ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.